ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಆರೋಪವನ್ನ ಮಾಡಿದರು. ನೀವು ಆರ್ಡರ್ ಮಾಡಿದ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಆ ಒಂದು ಅರ್ಜಿ ವಿಚಾರಣೆ ಆಗ್ತಾ ಇರುವಂಥದ್ದು ಹಾಸಿಗೆ ದಿಂಬು ಸೇರಿದಂತೆ ಸೌಲಭ್ಯವನ್ನ ಕೊಟ್ಟಿಲ್ಲ ಅನ್ನುವಂಥ ಆರೋಪವನ್ನ ಮಾಡಲಾಗಿತ್ತು. ಕೋರ್ಟ್ನಿಂದ ಆರ್ಡರ್ ಆದ ಬಳಿಕನೂ ಕೂಡ ಕೋರ್ಟ್ಗೆ ಆಗಮಿಸಿರುವಂಥದ್ದು ಜೈಲಿನ ಸೂಪರಿಂಟೆಂಡೆಂಟ್, ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಸುರೇಶ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಏನೇನೆಲ್ಲ ಕೊಡಲಾಗಿತ್ತು, ಅವರಿಗೆ ಜೈಲಿನಲ್ಲಿ ಯಾವ ಸೌಲಭ್ಯವನ್ನ ಕೊಡಲಾಗಿದೆ, ಅವರ ಆರೋಪ ಏನು ಅನ್ನುವಂಥದ್ರ ಬಗ್ಗೆ ಅವರು ಉತ್ತರವನ್ನ ಕೊಡುವಂತ ಕೆಲಸ ಮಾಡಲಾಗ್ತಾ ಇದೆ. ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಜೈಲಿನ ನಿಯಮದ ಪ್ರಕಾರ ಎಲ್ಲ ಸೌಲಭ್ಯವನ್ನ ಕೊಡಲಾಗಿದೆ. ಮಲಗಲು ಪಲ್ಲಂಗ ಕೊಡಿ ಅಂದ್ರೆ ಹೇಗೆ ಕೊಡಬೇಕು ಅಂತ ಹೇಳಿದ. ಜೈಲಿನಲ್ಲಿ ಏನೇನೆಲ್ಲ ಸೌಲಭ್ಯಗಳು ಇದಾವೋ ಮ್ಯಾನ್ಯುಯಲ್ ಪ್ರಕಾರ ಅದರ ಪ್ರಕಾರ ಕೊಡಲಾಗಿದೆ. ಮಲಗಲಿಕ್ಕೆ ಪಲ್ಲಂಗ ಕೊಡಿ ಅಂದ್ರೆ ಹೇಗೆ ಕೊಡ್ಬೇಕು ಹೇಳಿ? ಎಲ್ಲವನ್ನು ಕೊಡಲಿಕ್ಕೆ ನಮಗೆ ಪ್ರಾವಿಷನ್ ಇಲ್ಲ. ಬೆಳಗ್ಗೆ 1 ಗಂಟೆ ಸಂಜೆ 1 ಗಂಟೆ ವಾಕಿಂಗಿಗೆ ಅವಕಾಶವನ್ನ ಕೊಡಲಾಗಿದೆ. ಆರೋಪಿ ಕೇಳಿದ ಬ್ಯಾರಕ್ ಕೊಡಲಿಕ್ಕೆ ಆಗೋದಿಲ್ಲ ಅಂತಲೂ ಕೂಡ ಸ್ಪಷ್ಟವಾಗಿ ಎಸ್ಪಿಪಿ ವಾದವನ್ನು ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ಸೆಲ್ ಬೇಡ ಅಂದ್ರೆ ಹೇಗೆ? ಅಲ್ಲೇ ಇರಬೇಕು. ದರ್ಶನ್ ಕೇಳಿದಂತೆ ಬಿಸಿಲು ಬರುವಂತ ಜಾಗಕ್ಕೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಹಕ್ಕಿದೆ ಎಂಬ ಮಾತ್ರಕ್ಕೆ ಜೈಲಿನ ನಿಯಮ ಮೀರಲಿಕ್ಕೆ ಆಗೋದಿಲ್ಲ ಅಂತ ಎಸ್ಪಿಪಿ ವಾದವನ್ನು ಮಾಡ್ತಾ ಇದ್ದಾರೆ. ದರ್ಶನ್ಗೆ ಬೇಕಾಗಿದ್ದನ್ನೆಲ್ಲ ನೀಡಲಿಕ್ಕೆ ಆಗೋದಿಲ್ಲ. ಹಾಸಿಗೆ ದಿಂಬಿನ ವಿಚಾರಕ್ಕೆ ಎಸ್ಪಿಪಿ ವಾದವನ್ನು ಮಾಡ್ತಾ ಇದ್ದಾರೆ. ಎಸ್ಪಿಪಿ ವಾದಕ್ಕೆ ದರ್ಶನ್ ಪರ ವಕೀಲರು ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಜೈಲಾಧಿಕಾರಿಗಳ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಅವ್ರು ಕೇಳಿದ್ದನ್ನೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಬೇಕಾದಂತ ಸೆಲ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಪಲ್ಲಂಗ ಬೇಕು ಅಂದ್ರೂ ಕೂಡ ಅದನ್ನ ಅರೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನ್ ಕೊಡಬೇಕು ಅದನ್ನಷ್ಟೇ ಕೊಡ್ಲಾಗ್ತಾ ಇದೆ. ಅದನ್ನ ಮೀರಿ ಯಾವುದನ್ನು ಕೂಡ ಕೊಡ್ಲಾಗ್ತಾ ಇಲ್ಲ ಅಥವಾ ಕಿತ್ಕೊಳ್ಳಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಾದ ಪ್ರತಿವಾದ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ ಮುನಿರಾಜು, ಹೇಗೆ ನಡೀತಾ ಇದೆ ವಾದ ಪ್ರತಿವಾದ? ಪೃಥ್ವಿ, ಏನು ಜೈಲಿನಲ್ಲಿ ಒಂದು ನ್ಯಾಯಾಂಗ ನಿಂದನೆ ಆಗಿದೆ ಅಂತೇಳಿ ಒಂದು ಜೈಲು ಅಧಿಕಾರಿಗಳ ವಿರುದ್ಧ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕಿದ್ರೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ ಕೋರ್ಟ್ ಅಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ಕೂಡ ಏನು ದರ್ಶನ್ಗೆ ಯಾವ ರೀತಿಯ ಒಂದು ಸವಲತ್ತುಗಳನ್ನು ಕೊಡಲಾಗಿದೆ ಮತ್ತೆ ಏನೆಲ್ಲ ಒಂದು ಫೆಸಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೂಡ ಒಂದು ಕೋರ್ಟ್ಗೆ ಸಲ್ಲಿಕೆ ಮಾಡಿರೋದು. ನಂತರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದು ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಜೈಲಿನ ಮ್ಯಾನ್ಯುಯಲ್ ಪ್ರಕಾರವಾಗಿ ಒಂದು ಎಲ್ಲಾ ರೀತಿಯ ಸವಲತ್ತುಗಳನ್ನ ದರ್ಶನ್ಗೆ ಕೊಡಲಾಗ್ತಾ ಇದೆ. ಆದ್ರೆ ಅವರು ಪಲ್ಲಂಗ ಕೊಡಬೇಕು ಅಂದ್ರೆ ಯಾವ ರೀತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಏನೆಲ್ಲ ಒಂದು ವಿಚಾರಗಳಿದೆ ಅದನ್ನಷ್ಟೇ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅವರು ಬ್ಯಾರಕ್ಕಿಂದ ಹೊರಗಡೆ ಬರಬೇಕು, ಅವ್ರ ಮೇಲೆ ಬಿಸಿಲು ಬೀಳಬೇಕು ಅಂತಂದ್ರೆ ಅದನ್ನೆಲ್ಲ ಕೊಡೋದಕ್ಕೆ ಸಾಧ್ಯವೂ ಇಲ್ಲ ಅಂತೇಳಿ ಒಂದು ತಮ್ಮ ವಾದದಲ್ಲಿ ಉಲ್ಲೇಖವನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಈಗಾಗಲೇ ಅವರನ್ನು ಕ್ವಾರಂಟೈನ್ ಸೆಲ್ ನಲ್ಲಿ ಇಡಲಾಗಿದೆ. ಆದ್ರೆ ಕ್ವಾರಂಟೈನ್ ಸೆಲ್ ಬೇಡ, ಬೇರೆ ಬ್ಯಾರಕ್ ಬೇಕು ಅಂತಂದ್ರೆ ಅದು ಕೂಡ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಬ್ಬ ಆರೋಪಿಯನ್ನ ಯಾವ ರೀತಿ ಇಡಬೇಕು ಅನ್ನೋದ್ರ ಬಗ್ಗೆ ಜೈಲಿನ ಅಧಿಕಾರಿಗಳು ಮತ್ತೆ ಮ್ಯಾನ್ಯುಯಲ್ ಏನ್ ಹೇಳುತ್ತೆ ಅದನ್ನಷ್ಟೇ ನಾವು ಫಾಲೋ ಮಾಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಅವ್ರು ಕೇಳಿದ್ದನ್ನೆಲ್ಲ ಕೊಡೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಅಂತೇಳಿ ಖಡಕ್ ಆಗಿ ಒಂದು ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಏನು ಜೈಲಿನಲ್ಲಿ ಕೊಟ್ಟಿರುವಂತಹ ಒಂದು ಸವಲತ್ತುಗಳು ಎಲ್ಲವೂ ಕೂಡ ಮ್ಯಾನ್ಯುಯಲ್ ಪ್ರಕಾರವೇ ಕೊಟ್ಟಿರುವಂತದ್ದು, ಅದನ್ನು ಉಲ್ಲಂಘನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ವಾದವನ್ನ ಈಗ ಎಸ್ಪಿಪಿ ಅವರು ಕೂಡ ಮಂಡಿಸ್ತಾ ಇರುವಂತದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು ದರ್ಶನ್ ಪರವಾಗಿ ವಕೀಲ ಸುನೀಲ್ ಕುಮಾರ್ ಅವರು ಕೂಡ ಒಂದು ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಜೈಲಿನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೊಟ್ಟಿರುವಂತಹ ಒಂದು ಆದೇಶವನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ, ಅವ್ರಿಗೆ ಇಂಗ್ಲಿಷ್ ಕೂಡ ಬರ್ತಾ ಇಲ್ಲ ಅಂತೇಳಿ ಒಂದು ತಮ್ಮ ವಾದವನ್ನು ಕೂಡ ಮಂಡಿಸ್ತಾ ಇರೋದು. ಇದಕ್ಕೆ ಎಸ್ಪಿಪಿ ಅವರು ಕೂಡ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿ ಇಂಗ್ಲಿಷ್ ಬರೋದಿಲ್ಲ ಅನ್ನೋದು ಮಾತೆಲ್ಲ ಬೇಡ, ಯಾಕಂದ್ರೆ ಅವರು ಕೂಡ ಅಧಿಕಾರಿಗಳಿದ್ದಾರೆ, ಅವರು ಓದೋದಕ್ಕೆ ಮತ್ತೆ ಅರ್ಥ ಆಗುತ್ತೆ ಅಂತೇಳಿ ತಮ್ಮ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದನ್ನಷ್ಟೇ ಅವರು ಕೊಟ್ಟಿದ್ದಾರೆ ಅಂತೇಳಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪೃಥ್ವಿ, ಅಂದ್ರೆ ಕ್ಲಿಯರ್ಲಿ ಈ ಹಿಂದೆ ಆದೇಶವನ್ನು ಮಾಡುವಂತ ಸಂದರ್ಭದಲ್ಲಿ ಕೋರ್ಟ್ ಏನ್ ಹೇಳಿತ್ತು ಅದು ಯಾವ ರೀತಿಯಾಗಿ ಉಲ್ಲಂಘನೆ ಅನ್ನುವಂಥದ್ರ ಬಗ್ಗೆ ಇವರು ವಾದವನ್ನು ಮಾಡ್ತಾ ಇದ್ದಾರೆ.
ಪೃಥ್ವಿ ಏನು ಈ ಮೊದಲು ಕೋರ್ಟ್ ಏನ್ ಹೇಳ್ತು ಕನಿಷ್ಠ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ದರ್ಶನ್ಗೆ ಒಂದು ಕೋರ್ಟ್ ಒಂದು ಉಲ್ಲೇಖವನ್ನು ಕೂಡ ಮಾಡಿರುತ್ತೆ. ಅದನ್ನ ಅಷ್ಟೇ ಒಂದು ಜೈಲಿನ ಮ್ಯಾನ್ಯಲ್ ಏನಿದೆ ಅದನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಕೂಡ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಅದರಂತೆ ಈಗ ಜೈಲಿನ ಅಧಿಕಾರಿಗಳು ಕೂಡ ನಾವು ಅದನ್ನಷ್ಟೇ ಕೊಡ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತ ಮ್ಯಾನ್ಯಲ್ ಏನೇನಿದೆ ಆ ಒಂದು ಅಂಶಗಳ ಒಂದು ಪ್ರತಿಯನ್ನು ಕೂಡ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ ಕಳೆದ 1.5 ತಿಂಗಳಲ್ಲಿ ಏನೆಲ್ಲ ಒಂದು ಸವಲತ್ತುಗಳನ್ನ ಮತ್ತೆ ಯಾವ ಆಧಾರದ ಮೇಲೆ ಕೊಡಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಕೂಡ ಈಗ ಜೈಲಿನ ಅಧಿಕಾರಿಗಳು ಸಬ್ಮಿಟ್ ಮಾಡಿರೋದು. ಮತ್ತೆ ಈಗಾಗಲೇ ಜೈಲಿನಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಇರಬಹುದು, ಮತ್ತೆ ಬಾಡಿ ವರ್ನ್ ಕ್ಯಾಮೆರಾ ವಿಡಿಯೋ ದೃಶ್ಯಾವಳಿ ಏನಿದೆ ಅದನ್ನು ಕೂಡ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಅದನ್ನು ಕೂಡ ಒದಗಿಸಿದ್ದಾರೆ. ಈ ಎಲ್ಲ ಒಂದು ಅಂಶಗಳ ಆಧಾರದ ಮೇಲೆ ಅಷ್ಟೇ ನಾವು ಜೈಲಿಗೆ ಏನು ದರ್ಶನ್ಗೆ ಒಂದು ಸವಲತ್ತುಗಳನ್ನ ಕೊಡ್ತಾ ಇದೀವಿ, ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಒಂದು ಸವಲತ್ತುಗಳನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೂಡ ಮಂಡಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಪ್ರತಿಯಾಗಿ ಒಂದು ಹೆಚ್ಚಿನ ಸವಲತ್ತುಗಳು ಅಂದ್ರೆ ಒಂದು ಸ್ವಲ್ಪ ಚೆನ್ನಾಗಿರುವಂತಹ ಒಂದು ಬೆಡ್ಶೀಟ್ ಇರ್ಬೋದು, ಮತ್ತೆ ಹಾಸಿಗೆ ಇರ್ಬೋದು, ಇದನ್ನ ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಜೈಲಿನಲ್ಲಿ ಅವೆಲ್ಲವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗ SPP ಅವರು ಕೂಡ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸದ್ಯ ಇನ್ನೂ ಕೂಡ ಕೋರ್ಟ್ ಅಲ್ಲಿ ಒಂದು ವಾದ ಮತ್ತೆ ಪ್ರತಿವಾದ ಕೂಡ ನಡೀತಾ ಇರೋದ್ರಿಂದ ಇವತ್ತೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವು ಕೂಡ ಬರುವಂತ ಸಾಧ್ಯತೆ ಇದೆ. ಪೃಥ್ವಿ, ಮುನಿರಾಜು, ಇಲ್ಲಿ ಜೈಲಾಧಿಕಾರಿಗಳ ನಡೆ ಬಗ್ಗೆ ಜಡ್ಜ್ ಗರಂ ಆಗಿದಾರಲ್ಲ, ಅಂದ್ರೆ ಪರ್ಟಿಕ್ಯುಲರ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಸಮಾಧಾನ ವ್ಯಕ್ತಪಡಿಸಿದ್ದು? ಅಂದ್ರೆ ನಾವು ಕೊಟ್ಟಿರುವಂತ ಆದೇಶನೇ ಒಂದು, ನೀವು ಅರ್ಥ ಮಾಡ್ಕೊಂಡಿರುವಂತದ್ದೇ ಒಂದು, ಅಲ್ಲಿ ಕೊಡ್ತಾ ಇರುವಂತ ಸೌಲಭ್ಯನೇ ಬೇರೆ ಅಂತನಾ? ಪೃಥ್ವಿ, ಈಗಾಗಲೇ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಜೈಲಿನ ಅಧಿಕಾರಿಗಳನ್ನು ಕೂಡ ಖುದ್ದು ನ್ಯಾಯಾಧೀಶರ ಒಂದು ಪ್ರಶ್ನೆಯನ್ನ ಮಾಡಿದರೆ ಏನು ಈಗ ಏನೆಲ್ಲ ಒಂದು ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರೋದು. ಅದಕ್ಕೆ ಜೈಲಿನ ಅಧಿಕಾರಿಗಳು ಕೂಡ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಮ್ಯಾನ್ಯಲ್ ಪ್ರಕಾರವಾಗಿ ಏನಿದೆ ಅದನ್ನಷ್ಟೇ ನಾವು ಕೊಡ್ತಾ ಇದೀವಿ ಸ್ವಾಮಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಕೂಡ ಜೈಲಿನ ಅಧಿಕಾರಿಗಳು ಅಲ್ಲಿ ಉತ್ತರಿಸಿದ್ದಾರೆ. ಮತ್ತೆ ಇದಕ್ಕೆ ಏನು ಸಂಬಂಧಪಟ್ಟಂತೆ ಏನು ಆರೋಪಿ ದರ್ಶನ್ ಪರ ವಕೀಲರು ಕೂಡ ಅವರಿಗೆ ಇಂಗ್ಲಿಷ್ ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ಅವರು ಏನು ಕೂಡ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಅಂತೇಳಿ ತಮ್ಮ ಒಂದು ವಾದವನ್ನ ಮಂಡಿಸಿದ್ದಾರೆ. ಇದಕ್ಕೆ ಏನು ಅವ್ರಿಗೆ ಜೈಲಿನ ಆದೇಶವೇ ಅರ್ಥ ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನು ದರ್ಶನ್ ಪರ ವಕೀಲರು ಕೂಡ ತಮ್ಮ ವಾದವನ್ನ ಅಲ್ಲಿ ಮಂಡಿಸ್ತಾ ಇರೋದು. ಸದ್ಯ ಇನ್ನೂ ಕೂಡ ಜೈಲಿನಲ್ಲಿ ಏನು ಕೋರ್ಟ್ನಲ್ಲಿ ಒಂದು ವಾದ ಮತ್ತೆ ಪ್ರತಿವಾದ ಕೂಡ ನಡೀತಾ ಇದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಜೈಲಿನ ಅಧಿಕಾರಿಗಳು ಯಾವ ರೀತಿಯ ಒಂದು ಸವಲತ್ತುಗಳನ್ನ ಕೊಟ್ಟಿದ್ರು, ಮತ್ತೆ ಏನೆಲ್ಲ ಒಂದು ರಿಪೋರ್ಟ್ಸ್ ನಲ್ಲಿ ಏನೆಲ್ಲ ಅಂಶಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ SPP ಅವರು ಕೂಡ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಕೋರ್ಟ್ನ ಆದೇಶ ಈ ಮೊದಲು ಏನಾಗಿತ್ತು ಆ ಒಂದು ಆದೇಶದ ಅನುಸಾರವಾಗಿ ಜೈಲಿನ ಅಧಿಕಾರಿಗಳು ಏನು ಸರಿಯಾದ ರೀತಿಯಲ್ಲಿ ಸವಲತ್ತುಗಳನ್ನ ಕೊಡ್ತಾ ಇಲ್ಲ, ಅವರು ದರ್ಶನ್ಗೆ ಒಂದು ರೀತಿ ಮತ್ತೆ ಬೇರೆ ರೀತಿಯ ಒಂದು ಬೇರೆ ಆರೋಪಿಗಳಿಗೆ ಒಂದು ರೀತಿಯ ಒಂದು ತಾರತಮ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಏನು ವಾದವನ್ನ ಪ್ರತಿವಾದವನ್ನ ಈಗ ದರ್ಶನ್ ಪರ ವಕೀಲರು ಕೂಡ ಮಾಡ್ತಾ ಇರೋದು. ಪೃಥ್ವಿ, ಮುನಿರಾಜು, ಇದು ದರ್ಶನ್ ಅವರ ಅಳಲು ಮಾತ್ರನಾ ಅಥವಾ ಉಳಿದಂತ ಅವರ ಸೆಲ್ನಲ್ಲೇ ಇರುವಂತ ಆರೋಪಿಗಳದ್ದು ಕೂಡ ಇದೇ ರೀತಿಯಾದಂತ ಮನವಿ ಏನಾದ್ರೂ ಇದೆಯಾ? ದರ್ಶನ್ ಮಾತ್ರನಾ ಈ ರೀತಿಯ ಅರ್ಜಿಯನ್ನ ಸಲ್ಲಿಸಿರೋದು? ಪೃಥ್ವಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮಾತ್ರ ಈ ಒಂದು ಅರ್ಜಿಯನ್ನ ಈಗ ಸಲ್ಲಿಕೆ ಮಾಡಿರೋದು. ಯಾಕಂದ್ರೆ ಅವರು ಸುಮಾರು 2 ತಿಂಗಳಾಗಿದೆ ಈಗಾಗಲೇ ಆ ಒಂದು ಜೈಲಿಗೆ ಹೋಗಿ. ಆದ್ರೆ 2 ತಿಂಗಳಿಂದ ಸರಿಯಾದ ರೀತಿಯಲ್ಲಿ ಅವರಿಗೆ ಬೇರೆ ಅಂದ್ರೆ ಕ್ವಾರಂಟೈನ್ ಸೆಲ್ಲಲ್ಲೇ ಇಟ್ಟಿದ್ರೆ ಅವ್ರನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ಶಿಫ್ಟ್ ಮಾಡ್ತಾ ಇಲ್ಲ. ಮತ್ತೆ ಜೈಲಿನಲ್ಲಿ ಚಳಿ ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದ ಚಳಿ ಹೆಚ್ಚಾಗ್ತಾ ಇರೋದ್ರಿಂದ ಅವ್ರಿಗೆ ಕೈ ಬೆರಳುಗಳು ಸೇರಿದಂತೆ ಬೇರೆ ಒಂದು ಸಮಸ್ಯೆ ಕೂಡ ಉಂಟಾಗ್ತಾ ಇದೆ, ಮತ್ತೆ ಫಂಗಸ್ ಕೂಡ ಉಂಟಾಗ್ತಾ ಇದೆ ಅಂತೇಳಿ ಕೆಲವು ಆರೋಪಗಳನ್ನು ಕೂಡ ಮಾಡಿದ್ರು. ಆದ್ರಿಂದ ಅವರಿಗೆ ಕನಿಷ್ಠ ರೀತಿಯ ಒಂದು ಸವಲತ್ತುಗಳನ್ನ ಕೊಡಬೇಕು, ಮತ್ತೆ ಇನ್ನೂ ಒಳ್ಳೆ ರೀತಿಯ ಒಂದು ಹಾಸಿಗೆ ಮತ್ತೆ ದಿಂಬನ್ನು ಒದಗಿಸಬೇಕು ಅಂತೇಳಿ ಅವರ ಪರ ವಕೀಲರು ಈ ಒಂದು ಅರ್ಜಿಯನ್ನು ಹಾಕಿರೋದು. ಇನ್ನು ಉಳಿದಂತೆ ಆರೋಪಿಗಳು ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಏನು ಸವಲತ್ತುಗಳಿಗೋಸ್ಕರ ಒಂದು ಅರ್ಜಿಯನ್ನ ಸಲ್ಲಿಸಿರಲಿಲ್ಲ. ಆದ್ರೆ ದರ್ಶನ್ ಮಾತ್ರ ಅಲ್ಲಿ ಏನು ಆ ಒಂದು ವಾತಾವರಣ ತನಗೆ ಹೊಂದಿಸ್ತಾ ಇಲ್ಲ, ಮತ್ತೆ ಫಂಗಸ್ ಉಂಟಾಗ್ತಾ ಇದೆ ಅಂತೇಳಿ ಒಂದು ಅಲಿಗೇಷನ್ ಕೂಡ ಮಾಡಿದ್ರು. ಅದಕ್ಕೆ ಪೂರ್ವಕವಾಗಿ ಅವರಿಗೆ ಸ್ವಲ್ಪ ಬೇಸಿಕ್ ಫೆಸಿಲಿಟಿಯನ್ನ ಕೊಡಬೇಕು, ಮತ್ತೆ ಅದಕ್ಕೆ ಕೋರ್ಟ್ ಇಂದ ಒಂದು ಜೈಲು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಡಬೇಕು ಅಂತೇಳಿ ಸದ್ಯ ಈ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವುದು. ಮತ್ತೆ ಅದನ್ನ ಫಾಲೋ ಮಾಡಲಿಲ್ಲ ಅಂತೇಳಿ ಈಗ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ಈಗ ಜೈಲಿನ ಅಧಿಕಾರಿಗಳೇ ಸಲ್ಲಿಕೆ ಮಾಡಿರೋದ್ರಿಂದ ಈಗ ಈ ಒಂದು ನ್ಯಾಯಾಂಗ ನಿಂದನೆ ಒಂದು ಅರ್ಜಿ ವಿಚಾರಣೆ ಈಗ ನಡೀತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ದರ್ಶನ್ ಪರವಾಗಿ ವಕೀಲರಾಗಿರುವಂತ ಸುನಿಲ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಹೇಳಿದ್ದಂಥದ್ದೇ ಒಂದು, ಇವರು ಅರ್ಥ ಮಾಡ್ಕೊಂಡಿರುವಂಥದ್ದೇ ಒಂದು ಅನ್ನುವಂಥದ್ದನ್ನ ಜಡ್ಜ್ ಕೂಡ ಹೇಳ್ತಾ ಇರುವಂಥದ್ದು. ಸ್ವಲ್ಪ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಮೂಲಭೂತ ಸೌಲಭ್ಯಗಳನ್ನ ಕೊಡಿ ಅಂತಿದ್ದೀವಿ ಅಷ್ಟೇ, ನಾವೇನು ಚಿನ್ನದ ಮಂಚವನ್ನ ಕೊಡಿ ಅಂತೆಲ್ಲ ಹೇಳ್ತಾ ಇಲ್ಲ. ಪಲ್ಲಂಗ ಅಂದ್ರೆ ಮಂಚವನ್ನ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಕೊಡಿ ಅಂದರೆ ಹೇಗೆ ಅನ್ನುವಂಥದ್ರ ಬಗ್ಗೆ SPP ಜೈಲಾಧಿಕಾರಿಗಳ ಪರವಾಗಿ ವಾದವನ್ನು ಮಾಡ್ತಾ ಇದ್ರು. ಅದನ್ನು ಕೂಡ ಪ್ರಶ್ನೆಯನ್ನ ಮಾಡಲಾಗಿದೆ. ಇನ್ನು ವಾಕಿಂಗಿಗೆ ಅವಕಾಶವನ್ನೇ ಕೊಡ್ತಿಲ್ಲ ಇವರು, ಬರೀ ಸೆಲ್ ಒಳಗಡೆನೆ ವಾಕಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವೇನು ಚಿನ್ನದ ಮಂಚವನ್ನ ಕೊಡಿ ಅಂತ ಹೇಳ್ತಾ ಇದ್ದೀವಾ ಅಂತ ಕೂಡ
ಆ, ಪ್ರತಿವಾದ ಆಗ್ತಾ ಇರುವಂಥದ್ದು ಸುನಿಲ್ ಅವರಿಂದ ದರ್ಶನ್ ಪರ ವಕೀಲರು. ಮೂಲಭೂತ ಸೌಲಭ್ಯಗಳು ಕೊಡಿ ಅಂತಿದ್ದೀವಿ ಅಷ್ಟೇ, ದರ್ಶನ್ ಭೇಟಿಗೆ ಹೋಗ್ಲಿಕ್ಕೆ ಅವಕಾಶವನ್ನ ಕೂಡ ಕೊಡ್ತಾ ಇಲ್ಲ. ದರ್ಶನ್ ಅವರನ್ನ ಭೇಟಿ ಮಾಡೋಣ ಅಂತ ಅನ್ಕೊಂಡ್ರು, ಅದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ಹೋದವರಿಗೆ ಪ್ರತ್ಯೇಕ ರಿಜಿಸ್ಟರ್ ಅನ್ನ ಇಟ್ಟಿದ್ದಾರೆ ಇವರು ಅಂತ ಹೇಳಿದ್ರು. ದರ್ಶನ್ ಪರ ವಕೀಲ ಸುನಿಲ್ ವಾದಕ್ಕೆ SPP ಕೌಂಟರ್ ಕೊಡ್ತಾ ಇದ್ದಾರೆ. ಕೋರ್ಟ್ ಎಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾ ಇದೆ. ಯಾರೆಲ್ಲ ಭೇಟಿಗೆ ಬಂದ್ರು ಅಂತ ಮಾಹಿತಿ ಬೇಕು ಅಂತ ಕೂಡ ಹೇಳಲಾಗಿದೆ. ಅದಕ್ಕೆ ಎಲ್ಲವನ್ನು ಕೂಡ ಲೆಕ್ಕ ಇಡಲಾಗ್ತಾ ಇದೆ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಪ್ರಸನ್ನ ಕುಮಾರ್ ಅವರು ಜೈಲಧಿಕಾರಿಗಳ ಪರವಾಗಿ ವಾದವನ್ನ ಮಾಡ್ತಾ ಇರುವಂಥದ್ದು. ಸುನಿಲ್ ಅವರು ದರ್ಶನ್ ಅವರ ಪರವಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಜಡ್ಜ್ ಕೂಡ ಕೆಲವೊಂದು ಕ್ರಾಸ್ ಕ್ವಶನ್ಗಳನ್ನ ಕೇಳಲಾಗ್ತಾ ಇದೆ. ಜೈಲಧಿಕಾರಿಗಳಿಗೆ ಕೋರ್ಟ್ ಆದೇಶ ಅರ್ಥವಾಗಿಲ್ಲ, ಜೈಲಧಿಕಾರಿಗಳಿಗೆ ಅರ್ಥವಾಗಿಲ್ಲ ಅಂದರೆ ಕೇಳಲಿ ಅಂತ ಕೂಡ ನ್ಯಾಯಾಧೀಶರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇವತ್ತೇ ಆದೇಶ ಆಗುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಈ ವಾದ ಪ್ರತಿವಾದವನ್ನ ನೋಡ್ತಾ ಇದ್ರೆ ಹಿಂದೆ ವಾಕಿಂಗಿಗೆಲ್ಲ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಸೂಚನೆಯನ್ನ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಅವರಿಗೆ ವಾಕಿಂಗ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು, ದಿಂಬನ್ನು ಕೊಡಬೇಕು, ಹಾಸಿಗೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಸೂಚನೆಯನ್ನ ಕೊಡಲಾಗಿತ್ತು. ಕೆಲವೊಂದು ಸೌಲಭ್ಯಗಳನ್ನು ಕೊಡಲಾಗಿದೆ, ಇನ್ನು ಕೆಲವೊಂದು ಸೌಲಭ್ಯಗಳನ್ನು ಕೊಟ್ಟೇ ಇಲ್ಲ. ಮತ್ತೊಂದು ಕಡೆ ಬೇರೆ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಕೇಳಲಾಗಿತ್ತು. ಯಾಕೆಂದರೆ ಇದೊಂಥರ ಕತ್ತಲ ಕೋಣೆ ಆಗಿದೆ, ಅಲ್ಲಿ ಕೂರ್ಲಿಕ್ಕೂ ಮಲ್ಕೊಳ್ಳಿಕ್ಕೂ ಯಾವುದಕ್ಕೂ ಕೂಡ ಸರಿ ಆಗ್ತಾ ಇಲ್ಲ, ಬೆಳಕು ಅನ್ನುವಂಥದ್ದೇ ಕಾಣಿಸ್ತಾ ಇಲ್ಲ ಅಲ್ಲಿ. ಸೊ ಹೀಗಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಆ ವಿಚಾರನೂ ಕೂಡ ಪ್ರಸ್ತಾಪ ಆಗಿದೆ. ಅದ್ರ ಬಗ್ಗೆನೂ ಕೂಡ ವಾದ ಪ್ರತಿವಾದ ಆಗ್ತಾ ಇದೆ. SPP ಮತ್ತು ದರ್ಶನ್ ಪರ ವಕೀಲರಿಂದ ವಾದ ಪ್ರತಿವಾದ ಆಗ್ತಾ ಇರುವಂಥದ್ದು. ಸುನಿಲ್ ಅವರು ವಾದ ಮಾಡ್ತಾ ಇದ್ದಾರೆ, ಜೈಲಲ್ಲಿ ಇವರು ಯಾವುದಕ್ಕೆ ಎಷ್ಟು ಹಣ ತಗೋತಾರೆ ಗೊತ್ತಾ? ಟೊಮ್ಯಾಟೋಗೆ ಒಂದು ರೇಟು, ಈರುಳ್ಳಿಗೆ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತೆಲ್ಲ ವಾದಗಳನ್ನು ಮಾಡಲಾಗ್ತಾ ಇದೆ. ಸುನಿಲ್ ವಾದಕ್ಕೆ ಮತ್ತೊಮ್ಮೆ SPP ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾವು ಎಲ್ಲೂ ದರ್ಶನ್ ಸೆಲೆಬ್ರಿಟಿ ಅಂತ ಹೇಳಿಲ್ಲ, ದರ್ಶನ್ ಒಬ್ಬ ಕೊಲೆ ಆರೋಪಿ ಅಷ್ಟೇ ಅಂತ ಹೇಳಿದ್ದಾರೆ SPP. ನಾವ್ಯಾಕೆ ಸೆಲೆಬ್ರಿಟಿ ಅನ್ನಬೇಕು ಅಂತ SPP ವಾದವನ್ನ ಮಾಡ್ತಾ ಇದ್ದಾರೆ. SPP ಆಗಿರುವಂತ ಪ್ರಸನ್ನ ಕುಮಾರ್ ಅವರು ಜೈಲಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಣವನ್ನ ತಗೊಳ್ತಾರೆ ಸುನಿಲ್ ಅವರ ವಾದ ಇದು. ಟೊಮೊಟೊಗೆ ಒಂದು ರೇಟು, ಈರುಳ್ಳಿಗೆ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಸುನಿಲ್ ವಾದಕ್ಕೆ ಮತ್ತೆ ಗರಂ ಆಗಿರುವಂಥದ್ದು, ಜಡ್ಜ್ ನಿಮ್ಮದು ಏನಿದೆ ಅದನ್ನು ಮಾತ್ರ ಹೇಳಿ, ಅದು ಬಿಟ್ಟು ಬೇರೆಯದ್ದರ ಬಗ್ಗೆ ವಾದ ಬೇಡ ಅಂತ ಜಡ್ಜ್ ಇದೇ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಪರ ವಕೀಲರಾಗಿರುವಂಥ ಸುನಿಲ್ ಅವರು ಟೊಮೊಟೊಗೆ ಒಂದು ರೇಟು, ಈರುಳ್ಳಿಗೆ ಒಂದು ರೇಟು, ಯಾವುದ್ಯಾವುದಕ್ಕೆ ಎಷ್ಟು ಹಣ ತಗೊಳ್ತಾರೆ ಗೊತ್ತಾ ಅಂತ ಹೇಳ್ತಿದ್ದ ಹಾಗೆ ಜಡ್ಜ್ ಅಸಮಾಧಾನಗೊಂಡಿರುವಂಥದ್ದು. ಮತ್ತೊಮ್ಮೆ ಜೈಲು ಮ್ಯಾನ್ಯುಯಲ್ ಓದ್ತಾ ಇರುವಂಥದ್ದು ದರ್ಶನ್ ಪರ ವಕೀಲರಾಗಿರುವಂಥ ಸುನಿಲ್ ಅವರು ಜೈಲಿನ ಮ್ಯಾನ್ಯುಯಲ್ ಅನ್ನು ಓದ್ತಾ ಇದ್ದಾರೆ. ವಿಚಾರಣಾಧೀನ ಕೈದಿಗೆ ಜೈಲಿನ ಒಳಗಡೆ ಏನೆಲ್ಲ ಸೌಲಭ್ಯ ನೀಡಬೇಕು ಅಂತ ಓದ್ತಾ ಇದ್ದಾರೆ ವಕೀಲ ಸುನಿಲ್, ದರ್ಶನ್ ಪರ ವಕೀಲರು. ಏನೆಲ್ಲ ಇದೆ ರೂಲ್ಸ್ಗಳು, ವಿಚಾರಣಾಧೀನ ಕೈದಿಗೆ ಏನು ರೂಲ್ಸ್ ಇದೆ, ಆ ಮ್ಯಾನ್ಯುಯಲ್ನಲ್ಲಿ ಏನು ಉಲ್ಲೇಖ ಮಾಡಲಾಗಿದೆ, ಅದ್ರ ಬಗ್ಗೆ ಮತ್ತೊಮ್ಮೆ ಓದ್ತಾ ಇದ್ದಾರೆ ಸುನಿಲ್ ಅವರು, ದರ್ಶನ್ ಪರ ವಕೀಲರು. ಯಾವ ಸೆಲ್ನಲ್ಲಿ ಇಡಬೇಕು ಅಂತಲೂ ಕೂಡ ಸುನಿಲ್ ವಾದವನ್ನ ಮಾಡ್ತಾ ಇದ್ದಾರೆ. ವಾದ ಪ್ರತಿವಾದ ನಡೀತಾ ಇದೆ. ದರ್ಶನ್ ಪರವಾಗಿ ಸುನಿಲ್ ವಾದವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುಯಲ್ ಅನ್ನ ಮತ್ತೊಮ್ಮೆ ಓದ್ತಾ ಇರುವಂಥದ್ದು ಅವರು. ಇವರು ಅಪರಾಧಿ ಅಲ್ಲ ದರ್ಶನ್, ವಿಚಾರಣಾಧೀನ ಕೈದಿ ಅಂದ್ರೆ ಆರೋಪಿ. ಜೈಲಿನ ಒಳಗಡೆ ಏನೆಲ್ಲ ಸೌಲಭ್ಯವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮ್ಯಾನ್ಯುಯಲ್ನಲ್ಲಿ ಏನು ಮೆನ್ಷನ್ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅವರು. ಯಾವ ಸೆಲ್ನಲ್ಲಿ ಇಡಬೇಕು ಅಂತಲೂ ಕೂಡ ಸುನಿಲ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಇವರು ಇಷ್ಟು ದಿನ ಆದರೂ ಇನ್ನೂ ಕ್ವಾರಂಟೈನ್
ಸೆಲ್ಲಲ್ಲೇ ಇಟ್ಟಿದ್ದಾರೆ. ಇವರಿಷ್ಟು ದಿನ ಆದರೂ ಕೂಡ ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ದರ್ಶನ್ ಸೆಲ್ಲನ್ನು ಬದಲಾಯಿಸಿ ಅಂದರೂ ಕೂಡ ಇವರು ಮಾಡ್ತಾ ಇಲ್ಲ ಅಂತ ಸುನಿಲ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲೇ ಇಡಲಾಗಿದೆ. ದರ್ಶನ್ ಬೇರೆ ಬ್ಯಾರಕ್ಕಿಗೆ ಹಾಕಿ, ಬೇರೆ ಸೆಲ್ಗೆ ಹಾಕಿ ಅಂತ ಕೇಳ್ತಾ ಇದ್ರು ಕೂಡ ಶಿಫ್ಟ್ ಮಾಡ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಎತ್ತಲಾಗ್ತಾ ಇದೆ ಸುನಿಲ್ ಅವರಿಂದ. ದರ್ಶನ್ ಕೇಳ್ತಾ ಇದ್ದಾರೆ ಬದಲಾಯಿಸಿ ಅಂತ. ಕ್ವಾರಂಟೈನ್ ಸೆಲ್ ಆರಂಭದಲ್ಲಿ ಆರೋಪಿಗಳನ್ನು ಜೈಲಿಗೆ ಹಾಕ್ತಂಥ ಸಂದರ್ಭದಲ್ಲಿ ಮೀಸಲಿರುವಂಥದ್ದು, ಅದರಲ್ಲೇ ಇನ್ನೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಇವರು ಕ್ವಾರಂಟೈನ್ ಸೆಲ್ನಲ್ಲೇ. ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂದರೂ ಕೂಡ ಶಿಫ್ಟ್ ಮಾಡ್ತಾ ಇಲ್ಲ ಅಂತ ವಿಚಾರಣೆಯನ್ನ ಕೆಲ ಕಾಲ ಮುಂದೂಡಿದ್ದಾರೆ ಜಡ್ಜ್. ಈಗ ಸ್ವಲ್ಪ ಹೊತ್ತು ಈ ಒಂದು ಪ್ರಕರಣದ ವಿಚಾರಣೆಯನ್ನ ಮುಂದೂಡಲಾಗಿದೆ. ಟೈಮ್ ಫಿಕ್ಸ್ ಮಾಡಬೇಕಷ್ಟೇ. ಸದ್ಯಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ವಾದ ಪ್ರತಿವಾದ ಮಾಡಲಾಗ್ತಾ ಇದೆ. ಜೈಲಧಿಕಾರಿಗಳ ಪರವಾಗಿ ಪ್ರಸನ್ನ ಕುಮಾರ್, ದರ್ಶನ್ ಪರವಾಗಿ ಸುನಿಲ್ ಅವರು ವಾದವನ್ನು ಮಾಡ್ತಾ ಇದ್ರು. ವಾದ ಪ್ರತಿವಾದ ಆಲಿಸ್ತಾ ಇದ್ದಂತ ಜಡ್ಜ್ ವಿಚಾರಣೆಯನ್ನ ಸ್ವಲ್ಪ ಹೊತ್ತಿನ ಕಾಲ ಮುಂದೂಡಿಕೆ ಮಾಡಿದ್ದಾರೆ.